ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನು ಕೂಡ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದೀನಿ. ಶುರು ಮಾಡೋಣ. ಫೈನಲ್ ಆಗಿ ಪ್ರಭಾಸ್ ಫ್ಯಾನ್ಸ್ ಗಳೆಲ್ಲ ವೇಟ್ ಮಾಡಿ ಓವರ್ ಆಗೋಯ್ತು. ಧೀರ್ ರಾಜಾ ಸಾಬ್ ಮೂವಿ ಟೀಮ್ ಕಡೆಯಿಂದ ಫೈನಲ್ ಆಗಿ ರಿಲೀಸ್ ಡೇಟ್ ನ ಅನೌನ್ಸ್ಮೆಂಟ್ ಮಾಡ್ಬಿಟ್ರು December 5. ಅದೇ ಪೋಸ್ಟರ್ ಒಳಗಡೆ ಟೀಸರ್ ಯಾವಾಗ ಬರ್ತಾ ಇದೆ ಅಂತಾನು ಕೂಡ ರಿವೀಲ್ ಮಾಡಿದ್ದಾರೆ. ಇದೇ ತಿಂಗಳು ಜೂನ್ 16ನೇ ತಾರೀಕು ಬೆಳಗ್ಗೆ 10:52 ಕರೆಕ್ಟ್ ಆಗಿ ಟೀಸರ್ ಬರುತ್ತೆ. ನಾನು ರೆಡಿ ಆಗಿರ್ತೀನಿ, ನೀವು ರೆಡಿಯಾಗಿ ಅರ್ಧ ಕುಡ್ಕೊಬಿಡೋಣ. ಇನ್ನ ಅನುಷ್ಕಾ ಶೆಟ್ಟಿದು ಘಾಟಿ ಅಂತ ಸಿನಿಮಾ ಅನೌನ್ಸ್ಮೆಂಟ್ ಆಗಿತ್ತು. ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಬರ್ತಾ ಇದ್ದಂತ ಸಿನಿಮಾ ಅದು. ಆ ಸಿನಿಮಾದ ರಿಲೀಸ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಮಂತ್ ಜುಲೈ 11ನೇ ತಾರೀಕು ಎಂಟೈರ್ ವರ್ಲ್ಡ್ ಅಲ್ಲೆಲ್ಲ ರಿಲೀಸ್ ಆಗ್ತಾ ಇದೆ, 7 ಭಾಷೆಯಲ್ಲೂ ಕೂಡ ಪ್ಲಸ್ ಇಂಗ್ಲಿಷ್ ಕೂಡ. ಇನ್ನ ಲೋಕೇಶ್ ಕನಕರಾಜ್ ಅವರ LCU ಒಳಗಡೆ ಹೊಸ ಹೀರೋ ಎಂಟ್ರಿ ಕೊಡ್ತಾ ಇದಾರೆ. ಹೀರೋ ವಿಲ್ಲನ್ ಆಗಿ ಎಂಟ್ರಿ ಕೊಡ್ತಾವ್ರೆ. ಈಗಾಗಲೇ ರಾಘವ್ ಲಾರೆನ್ಸ್ ಅವ್ರದ್ದು ಬೆನ್ಸ್ ಸಿನಿಮಾ ಅನೌನ್ಸ್ಮೆಂಟ್ ಆಗಿ ಸಣ್ಣದಾಗಿ ಗ್ಲಿಮ್ಸ್ ಕೂಡ ಬಿಟ್ಟಿದ್ದಾರೆ. ಅಂದ್ರೆ ಕಾನ್ಸೆಪ್ಟ್ ಆರ್ಟ್ ಅಂತ ಅನ್ಕೋಬಿಡಿ. ಮಲಯಾಳಂ ಸ್ಟಾರ್ ಹೀರೋ ನವೀನ್ ಪುಲೆ ಅವರು ಎಂಟ್ರಿ ಕೊಟ್ಟಿದ್ದಾರೆ ಆಸ್ ಅ ವಿಲ್ಲನ್ ಆಗಿ ಈ ಸಿನಿಮಾದಲ್ಲಿ. ಒಂದ್ ಥಿಂಗ್ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರ, ವಿಕ್ರಮ್ ಸಿನಿಮಾದಲ್ಲಿ ವಿಜಯ್ ಸೇತುಪತಿ ಒಂದ್ ಅಲ್ಲ ಹಾಕ್ಸ್ಕೊಂಡಿರ್ತಾರೆ, ಅದು ಕೂಡ ಗೋಲ್ಡ್ ಕಲರ್. ಇನ್ನು ಈ ಕಡೆ ರಜನಿಕಾಂತ್ ಕೂಲಿ ಸಿನಿಮಾ ಬರ್ತಾ ಇದೆ, ಅದು ಕೂಡ ಫುಲ್ ಗೋಲ್ಡ್. ಇನ್ನ ನವೀನ್ ಪುಲೆ ಅವ್ರನ್ನ ರಿವೀಲ್ ಮಾಡಿದ್ಮೇಲೆ ಬೆನ್ಸ್ ಸಿನಿಮಾ ಒಳಗಡೆ ಅವರು ಕೂಡ ಗೋಲ್ಡ್. ಏನೋ ಸಮಥಿಂಗ್ ಕನೆಕ್ಷನ್ ಇದೆ. ಕೂಲಿನೂ ಕೂಡ LC ಒಳಗಡೆ ಬರ್ಬೋದು. ಜೊತೆಗೆ ಈ ಬೆನ್ಸು LC ಒಳಗಡೆ ಬರ್ತಾ ಇದೆ ಗೊತ್ತು. ಕೂಲಿನ ಇನ್ನೂ ಅನೌನ್ಸ್ಮೆಂಟ್ ಮಾಡಿಲ್ಲ ಅಲ್ಲ, ಅದು ಕೂಡ LC ಒಳಗಡೆ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಗೋಲ್ಡ್ ಈಸ್ ಮೇನ್ ಹೈಲೈಟೆಡ್. ಇನ್ನ ತೆಲುಗು ಇಂಡಸ್ಟ್ರಿಯ ನಿತಿನ್ ಅವರ ಹೊಸ ಸಿನಿಮಾ ಬರ್ತಾ ಇದೆ ತಮ್ಮುಡು. ಇದೇ ಸಿನಿಮಾದಲ್ಲಿ ನಮ್ಮ ಕನ್ನಡದ ಸಪ್ತಮಿ ಗೌಡ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ರಿಲೀಸ್ ಆಗ್ತದೆ ನೆಕ್ಸ್ಟ್ ಮಂತ್ ಜುಲೈ ತಿಂಗಳಲ್ಲಿ 25ನೇ ತಾರೀಕಿಗೆ ಕನ್ಫರ್ಮ್. ಸನ್ ಪಿಕ್ಚರ್ ಒಳಗಡೆ ಬರ್ತಾರಂತ ಅಲ್ಲು ಅರ್ಜುನ್ 22 ಸಿನಿಮಾ. ಈ ಸಿನಿಮಾದಿಂದ ಇನ್ನೊಂದು ಕ್ಯಾರೆಕ್ಟರ್ ನ ರಿವೀಲ್ ಮಾಡ್ಬಿಟ್ರು, ದೀಪಿಕಾ ಪಡುಕೋಣೆನ ಆಸ್ ಅ ಫೀಮೇಲ್ ಲೀಡ್ ಆಗಿ. ಅದು ಅಲ್ಲದೆ ರೂಮರ್ಸ್ ಕೂಡ ಬರ್ತಾ ಇದಾವೆ ಈ ಸಿನಿಮಾದಲ್ಲಿ ದೀಪಿಕಾ ಪಡುಕೋಣೆ ಅಲ್ಲು ಅರ್ಜುನ್ ಆಪೋಸಿಟ್ ಅಲ್ಲಿ ಇರ್ತಾರೆ ಅಂತ. ಅಂದ್ರೆ ದೀಪಿಕಾ ಪಡುಕೋಣೆ ವಿಲ್ಲನ್ ಐ ಡೋಂಟ್ ನೋ, ಬಟ್ ಹೀರೋಯಿನ್ ಅಂತ ಇನ್ನು ರಿವೀಲ್ ಮಾಡಿಲ್ಲ. ಆನ್ ಬೋರ್ಡ್ ದೀಪಿಕಾ ಪಡುಕೋಣೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡವ್ರೆ. ನೋಡೋಣ ಏನಾದ್ರು ಮಿಸ್ಟೀರಿಯಸ್ ಆಗಿ ರಿವೀಲ್ ಮಾಡ್ತಾರ ಅಂತ. ಬಹುಶಃ ಇದಕ್ಕೆ ಅನ್ಸುತ್ತೆ ಸಂದೀಪ್ ರೆಡ್ಡಿ ವಾಂಗಿಬಾತ್ ಜೊತೆ ಅವರು ವಾಮಿಟ್ ಮಾಡ್ಕೊಂಡಿದ್ದು, ಅದಕ್ಕೆ ಇರಬೇಕು. ಈಗ ವಿಷ್ಣು ಮಂಜು ಅವ್ರದ್ದು ಕಣ್ಣಪ್ಪ ಸಿನಿಮಾ ಬರ್ತದೆ. ಈ ಸಿನಿಮಾದ ರನ್ ಟೈಮ್ ರಿವೀಲ್ ಆಗಿದೆ. ಓನ್ಲಿ ಈ ಸಿನಿಮಾ ಇರೋದು 3 ಗಂಟೆ 10 ನಿಮಿಷ ಅಷ್ಟೇನೆ. ಸ್ವಲ್ಪ ಶಾರ್ಟ್ ಆಯ್ತು ಅನ್ಸುತ್ತಲ್ಲ. ಈ ಸಿನಿಮಾದ ಪ್ರಮೋಷನ್ ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡಿದ್ದಾರೆ ಅವಾಗ್ಲೇನೆ. ಬಟ್ CGI VFX ನ ಕರೆಕ್ಟ್ ಆಗಿ ಮರ್ಜ್ ಮಾಡಿದೇನೆ ಆಕ್ಷನ್ ಸೀಕ್ವೆನ್ಸ್ ಒಳಗಡೆ ಚಿಕ್ಕ ಮಕ್ಕಳು ಹೊಡೆದಾಡೋ ತರ ಮಾಡವ್ರೆ. ಹೋಗ್ಲಿ ಆಯ್ತು, ಒಳ್ಳೇದಾಗ್ಲಿ. ಇನ್ನ ಮಹೇಶ್ ಬಾಬು ಹಾಗೇನೆ ರಾಜಮೌಳಿ ಇಬ್ರು ಸೇರ್ಕೊಂಡ್ ಮಾಡ್ತಾ ಇರುವಂತ 29ನೇ ಸಿನಿಮಾದಲ್ಲಿ ಆರ್ ಮಾಧವನ್ ಅವರು ಎಂಟ್ರಿ ಕೊಡ್ತಾ ಇದಾರೆ. ಅಂದ್ರೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ಈಗಾಗ್ಲೇ ನಿಮ್ಗೆ ಗೊತ್ತು, ಪ್ರಿಯಾಂಕಾ ಚೋಪ್ರಾ, ಪೃಥ್ವಿರಾಜ್ ಸುಕುಮಾರ್, ಇದಿವಾಗ ಆರ್ ಮಾಧವನ್ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಒಳಗಡೆಗೆ. ಬಟ್ ಯಾವ ರೀತಿ ಕ್ಯಾರೆಕ್ಟರ್ ಅಂತ ಇನ್ನೂ ಅಫಿಷಿಯಲ್ ಆಗಿ ರಿವೀಲ್ಡ್ ಮಾಡಿಲ್ಲ. ಬಹುಶಃ ವಿಲ್ಲನ್ ರೋಲ್ ಇದ್ರು ಇರಬಹುದು, ಹೇಳಕ್ಕಾಗಲ್ಲ. ಇನ್ನ ಬಾಲಿವುಡ್ ಕಿಂಗ್ ಕಾಂಗ್ ಶಾರುಖ್ ಖಾನ್ ಅವರು ಮೈತ್ರಿ ಮೂವಿ ಮೇಕರ್ಸ್ ಅವ್ರ ಜೊತೆಗೆ ಕೊಲಾಬ್ಸ್ ಆಗಿದ್ದಾರೆ. ಯಾವ್ದೋ ಒಂದು ಸಿನಿಮಾಗೆ ಸೈನು ಕೂಡ ಹಾಕಿದ್ದಾರೆ. ಬಟ್ ಯಾವ ಸಿನಿಮಾ ಅಂತ ಇನ್ನೂ ಅಫಿಷಿಯಲ್ ಆಗಿ ರಿವೀಲ್ಡ್ ಆಗಿಲ್ಲ. ಸ್ಪಾಯ್ಲರ್ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಸ್ಪ್ರೆಡ್ ಆಗಿದೆ. ಆದಷ್ಟು ಬೇಗ ಈ ಟೀಮು ಕೂಡ ಅನೌನ್ಸ್ಮೆಂಟ್ ಮಾಡುತ್ತೆ. ಅಲ್ಲಿವರೆಗೂ ವೇಟ್ ಮಾಡ್ಬೇಕಷ್ಟೇ. ಫೀಸ್ ಹೇಳ್ತಾ ಇದಾರೆ ಶಾರುಖ್ ಖಾನ್ ಅವರೇ 300 ಕೋಟಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂತ. ಅಂದ್ರೆ ಬಹುಶಃ ಮೂವಿ ಬಜೆಟ್ ಒಂದು ಲೆವೆಲ್ಗೆ 700 ಕೋಟಿ ಇರ್ಬೋದೇನೋ. ಇರ್ಬೋದು. ಇದ ಉಪೇಂದ್ರ ಅವರ ಹೊಸ ಸಿನಿಮಾ ಸೆಟ್ ಏರ್ಬಿಡ್ತು, ಭಾರ್ಗವ ಅಂತ ಸಿನಿಮಾ. ಇದೇ ಸಿನಿಮಾದಲ್ಲಿ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಆಕ್ಟ್ ಮಾಡಿರುವಂತ ಕ್ಯೂಟ್ ಆಗಿರುವಂತ ಮುದ್ದಾಗಿರುವಂತ ಹೀರೋಯಿನ್ ಉಪೇಂದ್ರ ಅವ್ರ ಜೊತೆಗೆ ಕೊಲಾಪ್ಸ್ ಆಗಿದ್ದಾರೆ. ಹೀರೋಯಿನ್ ಆಗಿ ಅಫಿಷಿಯಲ್ ಆಗಿ ಮೂವಿ ಟೀಮ್ ಕ್ಲಾಪ್ ಮಾಡ್ಬಿಟ್ಟು ಮೂವಿ ಶೂಟಿಂಗ್ ನ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಇದೇ ಶುಕ್ರವಾರದಿಂದ. ಇನ್ನು ದುರ್ಯೋಧನನ ಕ್ಯಾರೆಕ್ಟರ್ ಆಗಿ ಆಕ್ಟ್ ಮಾಡಿದಂತ ಹರ್ಷಿತ್ ರಾಂಕಾ ಇವರು ಈ ಸಿನಿಮಾದಲ್ಲಿ ಮೇನ್ ವಿಲ್ಲನ್ ಆಗಿ ಆಕ್ಟ್ ಮಾಡ್ತಾ ಇದಾರೆ, ಉಪೇಂದ್ರ ಅವರ ಆಪೋಸಿಟ್ ಅಲ್ಲಿ. ಇದಿಷ್ಟು ಈಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ಮೂವಿ ಶೂಟಿಂಗ್ ಕೂಡ ಸ್ಪೀಡ್ ಆಗಿ ನಡೀತಾ ಇದೆ. ಒಳ್ಳೇದಾಗ್ಲಿ. ಸೊ ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್. ತುಂಬಾನೇ ಕಡಿಮೆ ಆಯ್ತು ಅಂತ ಐ ನೋ. ನೆಕ್ಸ್ಟ್ ವೀಕ್ ಒಳಗಡೆ ಯಾವ್ದಾದ್ರು ರೋಚಕಮಯವಾಗಿರುವಂತ ಹೊಸ ಮೂವಿ ಅಪ್ಡೇಟ್ ಗಳೇನಾದ್ರು ಬಂದ್ಬಿಟ್ರೆ ರೊಚ್ ಕೇಳಿಸೋ ತರ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಕೀಪ್ ವಾಚಿಂಗ್. ಬಾಯ್.